ಹಾಯ್, ದಿಸ್ ಇಸ್ ಶರಣ್ ಸಾರಿ ಪೇಜ್. ಇದು ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟು ಬರೀ ವಿಂಟೇಜ್ ಕಾರ್ಗಳೇ ಇಲ್ಲಿ ಕಾಣಿಸುತ್ತೆ. ವಿಂಟೇಜ್ ಕಾರ್ ಲವರ್ಸ್ಗಳಿಗೆ ಇದು ಏಳು ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. 1926ರಿಂದ ಹಿಡ್ಕೊಂಡು 2000 ಇಸ್ವಿವರೆಗೂ ಹಳೆಯ ವಿಂಟೇಜ್ ಕಾರ್ಗಳ ಕಲೆಕ್ಷನ್ ಇದೆ. ಭಾರತದಲ್ಲಿ ಬಳಸಲಾದಂಥ ಜಟ್ಕಾ ಬಂಡಿಯಿಂದ ಹಿಡ್ಕೊಂಡು ಕುದುರೆ ಬಂಡಿಗಳಿಂದ ಹಿಡ್ಕೊಂಡು ಹಳೆ ಕಾಲದಲ್ಲಿ ರಾಜರು ಬಳಸಿದಂಥ ಹಳೆ ಕಾಲದಲ್ಲಿ ರಾಜಕಾರಣಿಗಳು ಬಳಸಿದಂಥ ಕಾರ್ಗಳು ಮತ್ತು ಜಟ್ಕಾ ಬಂಡಿಗಳು ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ ಎಲ್ಲ ದೇಶದ ವಿಂಟೇಜ್ ಕಾರ್ಗಳ ಕಲೆಕ್ಷನ್ ಇಲ್ಲಿದೆ. ನೂರಾರು ಕಾರುಗಳ ಕಲೆಕ್ಷನ್ ಕೂಡ ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಣ್ಣ ಬಣ್ಣದ ವಿಂಟೇಜ್ ಕಾರ್ಗಳಿದೆ. ಈ ಕಾರ್ಗಳು ನೋಡೋದೇ ಒಂದು ಖುಷಿ. ಹಳೆಯ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಈ ಜೇಮ್ಸ್ ಬಾಂಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಇಂಥ ಕಾರುಗಳನ್ನ ನೋಡಿರ್ತೀವಿ. ಅದರಲ್ಲೂ ಈ ಹಾಲಿವುಡ್ ಸಿನಿಮಾಗಳಲ್ಲಿ ಇಂಥ ಕಾರುಗಳು ಹೆಚ್ಚಾಗಿ ನೋಡಿರ್ತೀವಿ. ಹಂಗಾಗಿ ಇಲ್ಲಿ ಕಾರುಗಳ ಕಲೆಕ್ಷನ್ ತುಂಬ ಇದೆ. ಅದರಲ್ಲೂ ಅಮೆರಿಕಾ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಗಳು ತುಂಬ ಇದೆ. ಅದರ ಜೊತೆಗೆ ಭಾರತದಲ್ಲಿ ಬಳಸಲಾದಂಥ ಹಳೆಯ ಬೈಕುಗಳ ಕಲೆಕ್ಷನ್ ಕೂಡ ಇಲ್ಲಿದೆ. ಅದರಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಬುಲೆಟ್ದು ಕೂಡ ಇಲ್ಲಿದೆ. ಅದರಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಬುಲೆಟ್ದು ಈ ಕಾರ್ ಕಲೆಕ್ಷನಲ್ಲಿ ನಮ್ಮ ದಾದಾ ವಿಷ್ಣುವರ್ಧನ್ ಅವರ ಕಾರು ಇದೆ ಅಂತ ತುಂಬ ವಿಡಿಯೋಗಳಲ್ಲಿ ನೋಡಿದ್ದೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಭೇಟಿ ಕೊಟ್ಟೆ. ಆದರೆ ವಿಷ್ಣು ದಾದಾ ಅವರ ಕಾರು ಇರಲಿಲ್ಲ. ಆ ಕಾರು ಇವಾಗ ಮೈಸೂರು ಕಾರ್ ಮ್ಯೂಸಿಯಂನಲ್ಲಿದೆ ಅಂತ ಮಾಹಿತಿ ಸಿಕ್ತು. ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ದಯವಿಟ್ಟು ಈ ಜಾಗಕ್ಕೆ ಭೇಟಿ ಕೊಡಿ. ತುಂಬ ಖುಷಿ ಸಿಗುತ್ತೆ. ವಿಂಟೇಜ್ ಲವರ್ಸ್ಗಳಿಗೆ ಇದು ಏಳು ಮಾಡಿಸಿದ ಜಾಗ.